ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ನಮ್ಮ RCBಗೆ ಏನಾಗಿದೆ ಗೊತ್ತಾಗ್ತಿಲ್ಲ ಗುರು. ಈ ಸಲ ಯಾವನಾರ ಮಾಟ ಗೀಟ ಮಂತ್ರ ಮಾಡ್ತೀನ ಒಂದು ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಹಿಂಗೆ ಹೇಳ್ತಿದ್ದೇನೆ ಅಂದರೆ, ಈ ಸಲ ನೋಡ್ಬೋದು IPL ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ನೋಟಿಫಿಕೇಶನ್ ಬಂತು. ಅವಾಗಲಿಂದ ಒಂದಲ್ಲ ಒಂದು ಇಶ್ಯೂಸ್ ಬರ್ತಾನೆ ಇದೆ. ಇಷ್ಟು ದಿನ ಗೌರ್ಮೆಂಟು ಬೆಂಗಳೂರಲ್ಲಿ RCBಗೆ ಆ್ಯಡ್ ಕೊಡಲ್ಲ ಅಂತ ಒಂದು ಇಶ್ಯೂನ ಇದು ಮಾಡಿತ್ತು. ಆದರೆ ಅದೀಗ ಕ್ಲಿಯರ್ ಕೂಡ ಆಯಿತು. ಅದಾದಮೇಲೆ ಇದರಿಗಿಂತ ಮುಂಚೆ ಎಷ್ಟು ಒಂದು ಲೀಗಲ್ ಇಶ್ಯೂ ಫೇಸ್ ಮಾಡಿದ್ರೆ, ಹಾಗಾಗಿ ಅವರು ಈ ಸಲ ಟೀಮಲ್ಲಿ ಅನ್ಅವೈಲಬಲ್ ಕೂಡ ಆಗಿರ್ತಾರೆ ಅಂತ ಅದೊಂದು ನ್ಯೂಸ್ ಸ್ಪ್ರೆಡ್ ಕೂಡ ಆಯಿತು. ಅದೊಂದು ಮುಗೀತು. ಅದಾದಮೇಲೆ ಇನ್ನು ಬೇರೆ ಒಂದು ಪ್ಲೇಯರ್ಸ್ಗಳು ಇಂಜುರಿ ಕೂಡ ಆಗಿದ್ರೆ, ಮೇನ್ ಪ್ಲೇಯರ್ಸ್ಗಳೇ ಈ ಸಲ RCBಲಿ ಇರಲ್ಲ ಅಂತ ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಯಿತು. ಇದೆಲ್ಲ ಕೇಳಿ 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 ಫುಲ್ಲು ತಲೆ ಕೆಟ್ಟೋಗ್ಬಿಟ್ಟಿದೆ RCB ಫ್ಯಾನ್ಸಿಗಂತ ಅಷ್ಟೇ. ಈಗಲೂ ಕೂಡ ಅಷ್ಟೇ. ಮತ್ತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಅಂತ ಅನ್ಕೊಳ್ತಿರೋ, ಏನು ಅನ್ಕೊಳ್ತಿರೋ ಗೊತ್ತಿಲ್ಲ, ಒಂದು ಬ್ಯಾಡ್ ನ್ಯೂಸ್ ಕೂಡ RCB ಕೂಡ ಬರ್ತಿದೆ. ಅದಾದ್ಮೇಲೆ SRH ಕೂಡ ಒಂದು ಬ್ಯಾಡ್ ನ್ಯೂಸ್ ಕೂಡ ಇರುವಂಥದ್ದು. ಏನದು ನ್ಯೂಸು ಏನು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ IPL ನ ಫಾಸ್ಟ್ ಅಪ್ಡೇಟ್ಸ್ ಚಾನಲ್ ಬರ್ತಾನೆ ಇರುತ್ತೆ. ಪಟ ಅಂತ ತಿಳ್ಕೊಳ್ತಾ ಇರ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಚಲಿಯೇ ಶುರು ಕರ್ತೆ ಹೇ. RCBಗೆ ಈ ಪ್ಲೇಯರ್ ಈ ಸಲ ಏನಾದರೂ ಬರಲಿಲ್ಲ ಅಂದ್ರೆ ಒಂದು ದೊಡ್ಡ ಹೊಡೆತ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಆಗುವಂಥದ್ದು. ಯಾರಿಗೂ ಆ ಪ್ಲೇಯರ್ ಅಂತ ಕೇಳ್ಬೋದು. ಜೋಶ್ ಹ್ಯಾಜಲ್ವುಡ್. ಹೌದು, ತುಂಬಾ ಬೇಕಾದ ಪ್ಲೇಯರ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಲಾಸ್ಟ್ IPL ಮ್ಯಾಚಸ್ ಆಯ್ತಲ್ಲ, ಅಂದ್ರೆ ಲಾಸ್ಟ್ ಇಯರ್ IPL ಮ್ಯಾಚಸ್ ಆಯ್ತಲ್ಲ, ಸುಮಾರು 12 ಮ್ಯಾಚಸ್ ಅಲ್ಲಿ 22 ವಿಕೆಟ್ ಅನ್ನ ತೆಕ್ಕೊಟ್ಟಿರೋ ಪ್ಲೇಯರ್ ಕೂಡ ಆಗಿದ್ರೆ. ಹಾಗಾಗಿ ಇವರು ರೀಸೆಂಟ್ ಆಗಿ ಇಂಜುರಿ ಕೂಡ ಆಗಿದ್ರು. ಹಾಗಾಗಿ ಈ ಸಲ T20 ವರ್ಲ್ಡ್ ಕಪ್ ಅಲ್ಲಿ ಯಾವ ಗೇಮಲ್ಲಿ ಕೂಡ ಪಾರ್ಟಿಸಿಪೇಷನ್ ಕೂಡ ಮಾಡಿಲ್ಲ. ಅವಾಗಲೇ ನ್ಯೂಸ್ ಒಂದು ಸ್ಪ್ರೆಡ್ ಕೂಡ ಆಗಿತ್ತು. ಈ ಸಲ IPL RCBಗೆ ಒಂದು ದೊಡ್ಡ ಹೊಡೆತ ಬೀಳೋ ಚಾನ್ಸಸ್ ಇರುತ್ತೆ ಅಂತ. ಅಂದರೆ ಏನೋ ಒಂದು ಮಂಡಿಗ ಏನೋ ಒಂದು ಏಟಾಗಿ ತುಂಬ ಸೀರಿಯಸ್ ಆಗಿದೆ ಅಂತ. ಹಾಗಾಗಿ ಅದರಿಂದ ಚೇತರಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಕೂಡ ತಗೊಳ್ತಿದ್ದಾರೆ ಅಂತ ಈಗ ಡಾಕ್ಟರ್ ರಿಪೋರ್ಟ್ ಕೂಡ ಬಂದಿರುವಂಥದ್ದು. ಅದಾದಮೇಲೆ ನನ್ನ ಪ್ರಕಾರ ಈಗ ಮಾರ್ಚ್ 28ಗೆ ಮ್ಯಾಚ್ ಕೊಡಿದೆಯಲ್ಲ, ಆ ಒಂದು ಮ್ಯಾಚಿಗೆ ಅನ್ಅವೈಲಬಲ್ ಕೂಡ ಆಗಿರ್ತಾರೆ. ಅದಾದಮೇಲೆ ಹೋಗ್ತಾ ಕೆಲವೊಂದು ಅಂದರೆ ಫಸ್ಟ್ನೇ ಒಂದು 20ನೇ ಶೆಡ್ಯೂಲ್ ಬಿಟ್ಟಿದ್ದಾರಲ್ಲ, 20 ಮ್ಯಾಚಸ್ ಅಲ್ಲಿ RCBದೊಂದು 4 ಮ್ಯಾಚಸ್ ಕೂಡ ಇದೆ. ಆ 4 ಮ್ಯಾಚಸ್ ಕೂಡ ಆಡೋದು ಆಲ್ಮೋಸ್ಟ್ ಡೌಟ್ ಅನ್ಸುತ್ತೆ. ಹೇಳಂಗಿಲ್ಲ ಹೆಂಗೆ ಅಂತ. ಒಂದು 2 ಮ್ಯಾಚ್ ಕೂತ್ಬಿಟ್ಟು ಅದಾದ್ಮೇಲೆ ಆ ಕಡೆ ಒಂದು 2 ಮ್ಯಾಚ್ ಆಡಿದ್ರು ಆಡ್ಬೋದು. ಇಲ್ಲಾಂದ್ರೆ ತುಂಬಾ ಸೀರಿಯಸ್ ಆಗಿದೆ, ಆಡಕ್ಕೆ ಆಗಲ್ಲ ಅಂದ್ರೆ ಬಹಳ ಕಷ್ಟ ಕೂಡ ಇಲ್ಲಿ RCBಗೆ ಈ ಸಲ ಆಗ್ಬೋದು. ಎಂತ ಮೇನ್ ಬೌಲರ್ ಮತ್ತೆ ಟಾಪ್ ನಾಚ್ ಬೌಲರ್ ಕೂಡ ಆಗಿದ್ದಾರೆ ಜೋಶ್ ಹ್ಯಾಜಲ್ವುಡ್. ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್ ಅವರು ಇದಾರಲ್ಲ, ಅದೇ ರೀತಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ ಜೋಶ್ ಹ್ಯಾಜಲ್ವುಡ್ ಅದೇ ರೀತಿ ಒಂದು ಫಾರ್ಮ್ ಅನ್ನ ಪ್ಲೇ ಕೂಡ ಮಾಡ್ತಾರೆ. ಅವ್ರಿಲ್ಲ ಅಂದ್ರೆ ಇಲ್ಲಿ ಬಹಳ ಕಷ್ಟ ಕೂಡ ಆಗುತ್ತೆ. ಏನಾಗುತ್ತೆ ಅಂತ ನೋಡ್ಬೇಕು. ಅದಾದ್ಮೇಲೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದ್ರೆ SRH ಕೂಡ ಅಷ್ಟೇ. ಈ ಕಡೆ ಆದ್ರೆ ನಮ್ಮ RCB ಬೌಲರ್ ಅನ್ಅವೈಲೇಬಲ್, ಆದ್ರೆ SRH ಅಲ್ಲಿ ಸಲಿ ಪ್ಯಾಟ್ ಕಮಿನ್ಸ್ ಗುರು ಯಾರು ಕ್ಯಾಪ್ಟನ್ ಹೆಸಲಿ ಅನ್ಅವೈಲಬಲ್ ಆಗ್ತಿದ್ದಾರೆ ಫಸ್ಟ್ ಮ್ಯಾಚ್ಗೆ. ಇವ್ರದ್ದು ಕೂಡ ಅಷ್ಟೊಂದು ಇಂಜುರಿ ಪ್ರಾಬ್ಲಮ್ ಅಂತ. ಅವರು ಕೂಡ ಹೆಸಲಿ T20 ವರ್ಲ್ಡ್ ಕಪ್ ಅಲ್ಲಿ ಯಾವುದೇ ಮ್ಯಾಚ್ ಅನ್ನ ಕೂಡ ಆಡಿಲ್ಲ. ಹಾಗಾಗಿ SRH ಕೂಡ ಒಂದು ದೊಡ್ಡ ಹೊಡೆತ ಕೂಡ ಬೀಳ್ತಿದೆ. ಅದಾದ್ಮೇಲೆ RCB ಕೂಡ ಒಂದು ದೊಡ್ಡ ಹೊಡೆತ ಕೂಡ ಬೀಳ್ತಿದೆ. ಆದ್ರೂ ನೋಡ್ಬೇಕು ಇವರ ಪ್ಲೇಸ್ಗೆ ಯಾರನ್ನ ರಿಪ್ಲೇಸ್ ಮಾಡ್ಕೊಳ್ತಾರೇನೋ ಅಂತ. ಪ್ಯಾಟ್ ಕಮಿನ್ಸ್ ಕೂಡ ಅಷ್ಟೇ ಇಂಜುರಿ ಆಗಿಬಿಟ್ಟು ಅವರು ಕೂಡ ಈ ಸಲ ಯಾವುದೇ T20 ವರ್ಲ್ಡ್ ಕಪ್ ಅನ್ನು ಕೂಡ ಪ್ಲೇ ಮಾಡಲಿಲ್ಲ. ಬಟ್ ನೋಡ್ಬೇಕು ಅದಾದ್ಮೇಲೆ SRHಗೆ ಅವರು ಜಾಯಿನ್ ಆಗ್ತಾರ ಇಲ್ವ ಅಂತ. ಇಬ್ರು ಕೂಡ ಸ್ಫೋಟಕ ಬೌಲರ್ ಜೋಶ್ ಹ್ಯಾಜಲ್ವುಡ್, ಆಲ್ರೌಂಡರ್ ಪ್ಯಾಟ್ ಕಮಿನ್ಸ್. ನಾವು ಬೌಲರ್ ಅಂತ ಪ್ಯಾಟ್ ಕಮಿನ್ಸ್ ಹೇಳಂಗಿಲ್ಲ ಗುರು. ಏನಕ್ಕೆ ಅಂದ್ರೆ ಬ್ಯಾಟಿಂಗ್ ಸಿಕ್ಕಿದ್ರು ಕೂಡ ಅಷ್ಟೇ ಹುಚ್ಚುನೆ ಹೊಡೆದಂಗೆ ಹೊಡೆದು ಬಿಡ್ತಾರೆ. ಅದಾದ್ಮೇಲೆ ಬೌಲಿಂಗ್ ಅಲ್ಲಿ ಕೂಡ ಅಷ್ಟೇ ಸಖತ್ತಾಗಿ ಬೌಲಿಂಗ್ ಮಾಡೋ ಒಬ್ಬ ಟಾಪ್ ನಾಚ್ ಬೌಲರ್ ಕೂಡ ಆಗಿದ್ದಾರೆ. ಹಾಗಾಗಿ ಪ್ಯಾಟ್ ಕಮಿನ್ಸ್ ಈಗ SRHಗೆ ಅನ್ಅವೈಲಬಲ್ ಆಗಿರೋದು. ಅವ್ರಿಗೂ ಕೂಡ ಒಂದು ದೊಡ್ಡ ಹೊಡೆತ, ಮತ್ತೆ RCB ಕೂಡ ಒಂದು ದೊಡ್ಡ ಹೊಡೆತ ಕೂಡ ಈ ಸಲ ಫಸ್ಟ್ ಮ್ಯಾಚ್ ಅಲ್ಲಿ ಆಗ್ಬೋದು. ಇನ್ ಕೇಸ್ ಅಷ್ಟೊತ್ತಿಗೆ ರಿಕವರ್ ಆಗ್ಬಿಟ್ರು ಅಂದ್ರೆ ಹೋಗ್ತಾ ಮ್ಯಾಚಸ್ ಇದೆಯಲ್ಲಪ್ಪ, ಆ ಮ್ಯಾಚಸ್ಗೆ ಆರಾಮಾಗಿ ಜಾಯಿನ್ ಕೂಡ ಆಗ್ತಾರೆ. ನಿಮ್ ಪ್ರಕಾರ ಈ ಇಬ್ರು ಪ್ಲೇಯರ್ಸ್ ನ ಬದಲಾಗಿ ಯಾವ ಪ್ಲೇಯರ್ಸ್ ನ ಹಾಕೊಂಡ್ರೆ ಬೆಸ್ಟ್ ಇರುತ್ತೆ, ಆ ಒಂದು ಪ್ಲೇಸ್ ಅನ್ನ ರಿಪ್ಲೇಸ್ ಮಾಡ್ತಾರಂತ ಅನಿಸ್ತದೆ ಅಂತ ಕಾಮೆಂಟ್ ಮಾಡಿ. ಅದಾದ್ಮೇಲೆ ಇನ್ನು ಫಸ್ಟ್ನೇ ಮ್ಯಾಚ್ ಸ್ಟಾರ್ಟ್ ಆಗ್ತಿರೋದೆ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ನಾವ್ ಏನ್ ಅನ್ಕೊಂಡಿದ್ವಿ ಅದೇ ರೀತಿ ಈ ಸಲ ಆಗ್ತದೆ. ಬಟ್ ಇನ್ನೊಂದು ಯಾವುದೇ ರೀತಿ ಬ್ಯಾಡ್ ನ್ಯೂಸ್ ಬರ್ದೇ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಡೈರೆಕ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿ ಎಲ್ಲ ಚೆನ್ನಾಗಾಗ್ಲಿ. ಫಸ್ಟ್ನೇ ಮ್ಯಾಚ್ RCBನೇ ವಿನ್ ಆಗಲಿ. ಮತ್ತೆ ನಾವು ಇನ್ನೊಂದು ರಿವ್ಯೂ ಕೊಡೋದು ಬೇಡ. ಫಸ್ಟ್ನೇ ಮ್ಯಾಚು ದೇವರಿಗೆ, ಫಸ್ಟ್ನೇ ಮ್ಯಾಚು ದಿಂಡ್ರಿಗೆ, ಹಾಗೆ ಅಂತ. ಸೊ ಫಸ್ಟ್ನೇ ಮ್ಯಾಚು RCB ಫ್ಯಾನ್ಸಿಗೆ ಇರಲಿ, ಫಸ್ಟ್ನೇ ಮ್ಯಾಚು RCBನೇ ವಿನ್ ಆಗಲಿ ಅಂತ ನಾವು ಇಲ್ಲಿಂದ ಪ್ರೇಯರ್ ಕೂಡ ಮಾಡೋಣ. ಏನು ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಫಾಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.